ಮುಡಾ ಹಗರಣದ ಪ್ರಾಸಿಕ್ಯೂಷನ್ ಸಮರದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಇನ್ನೊಂದು ಕಡೆ ಇಡೀ ಸಚಿವ ಸಂಪುಟ ಸಭೆ ಹಾಗೂ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ. ಈ ಮಧ್ಯೆ ಇವತ್ತು ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಈ ಮೂಲಕ ಶಾಸಕರ ವಿಶ್ವಾಸ ಪಡೆಯಲು ಮುಂದಾಗಿದ್ದಾರೆ. ಅಲ್ಲದೆ ರಾಜ್ಯಪಾಲರ ವಿರುದ್ಧ ಶಾಸಕಾಂಗ ಸಭೆ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಇವತ್ತು ಇಡೀ ಪ್ರಕರಣದ ಬೆಳವಣಿಗೆ ಬಗ್ಗೆ ಶಾಸಕರಿಗೆ ಮನವರಿಕೆ ಮಾಡಲಿದ್ದಾರೆ. ಜೊತೆಗೆ ಮುಂದಿನ ಹೋರಾಟಗಳಿಗೆ ಶಾಸಕರ ಸಹಕಾರ ಕೋರಲಿದ್ದಾರೆ ಸಿದ್ದರಾಮಯ್ಯನವರು. ಪ್ರಾಸಿಕ್ಯೂಷನ್ ಸಮರದಲ್ಲಿ ಸಿಎಂಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಈ ಮಧ್ಯೆ ಸಿಎಂ ವಿರುದ್ಧ ಬಿಜೆಪಿ ಮತ್ತಷ್ಟು ಹೋರಾಟವನ್ನು ತೀವ್ರಗೊಳಿಸಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟಣ ಹಿಡಿದಿರುವಂತಹ ಬಿಜೆಪಿ ಇವತ್ತು ಮತ್ತೊಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸೋದಕ್ಕೆ ಮುಂದಾಗಿದೆ. ಕಾಂಗ್ರೆಸ್ನಿಂದ ಗವರ್ನರ್ ನಿಂದನೆ ಖಂಡಿಸಿ ಇವತ್ತು ಮತ್ತೆ ಬಿಜೆಪಿ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದೆ. ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಲಿದ್ದು, ಶಿಕಾರಿಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ, ಮಂಡ್ಯ ಹಾಗೂ ಮೈಸೂರಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬೆಂಗಳೂರು ನಗರ ಶಾಸಕರು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಕಲಿ ಸಹಿ ವಿಚಾರ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರೂ ಸುಳ್ಳು ಹೇಳಕ್ಕಾಗಲ್ಲ. ಒಂದ್ ವೇಳೆ ಆಪಾದನೆ ಇದ್ರೆ ಅವರು ದೂರು ಕೊಡ್ಲಿ, ನಾವು FSLಗೆ ಕಳಿಸಿ ಚೆಕ್ ಮಾಡ್ತೀವಿ. ನಾವು ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ. ನಾವು ದ್ವೇಷದ ರಾಜಕಾರಣ ಮಾಡೋದೇ ಆಗಿದ್ರೆ ಹಿಂದಿನ ಸರ್ಕಾರದ 25 ಹಗರಣದಲ್ಲಿ ಕ್ರಮ ಕೈಗೊಳ್ಳಬಹುದಾಗಿತ್ತಲ್ವಾ ಅಂತ HDK ವಿರುದ್ಧ ಕಿಡಿಕಾರಿದ್ದಾರೆ. ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇವನು ಅದೇನೋ ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್. 5 ನಿಮಿಷದಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ತಗೋಬಹುದು, ಅಲ್ಲಿ ಏನೇನ್ ಫ್ರಾಡ್ ಆಗಿದೆ ಅಂತ ಹೇಳಿ. ಈ ಕಂಪನಿ ಕೋರ್ಟ್ಗಳನ್ನೇ ಯಾಮಾರಿಸಿದ್ದಾನೆ. ಎಲ್ಲ ಡಾಕ್ಯುಮೆಂಟ್ ಇಲ್ಲಿ ಇದೆ. ಇಲ್ಲಿ ಅವತ್ತಿನ ರಾಜ್ಯಪಾಲರು 2007 ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮುಂದೆ ಅರ್ಜಿಯನ್ನು ಕೊಟ್ಕೊಂಡಿದ್ದ. ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಸೈನ್ನಲ್ಲಿ ನಾನು ಏನು ಆದೇಶ ಮಾಡಿದ್ದೆ ಅದೇ ದಿವಸ ಅವನಿಗೆ ನಿಮ್ಮ ಮೈನಿಂಗ್ ಇಲಾಖೆಯವರು ಆದೇಶದ ಪತ್ರ ಕೊಟ್ರಲ್ಲ, ಅದರಲ್ಲಿ ಹೆಸರೇನಂತ ಬರೆದವ್ರೆ. ತನಿಖೆ ಮಾಡಿದ್ದೀರಾ ನೀವೆಲ್ಲ? ಏನೇನಿದೆ ರಾಜಕಾರಣ ನಮ್ಮ ಹತ್ರ ಭಾಳ ಟೆಕ್ನಾಲಜಿ ಎಲ್ಲ ತುಂಬ ಅಡ್ವಾನ್ಸ್ ಆಗಿದೆ. ಈಗ ಯಾರು ಸುಳ್ಳು ಹೇಳೋಕ್ಕಾಗೋದಿಲ್ಲ. ಒಂದು ವೇಳೆ ಆ ರೀತಿ ಆಪಾದನೆ ಇದ್ದರೆ ಅವರು ಕಂಪ್ಲೇಂಟ್ ಕೊಡಲಿ, ಅದನ್ನು ನಾವು FSLನಲ್ಲಿ ಕಳಿಸಿ ಚೆಕ್ ಮಾಡಿಸ್ಕೊಳ್ತೀವಿ. ದ್ವೇಷದ ಮಾಡೋದು ನಾವು ಯಾರೂ ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ. ಒಂದು ವೇಳೆ ನಾವು ದ್ವೇಷದ ರಾಜಕಾರಣ ಮಾಡೋಂಗಿದ್ದಿದ್ರೆ ಸುಮಾರು 25ಕ್ಕೂ ಹೆಚ್ಚು ಹಗರಣಗಳು ಹಿಂದಿನ ಸರ್ಕಾರದಲ್ಲಿ ನಡೆದು ಹೋಗಿದ್ದಾವೆ. ಅವೆಲ್ಲವನ್ನು ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ. ಲೋಕಾಯುಕ್ತದವ್ರು ಮಾಡ್ತಾರೆ, SITನವ್ರು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಏಜೆನ್ಸಿಗಳು ತನಿಖೆ ಮಾಡ್ತಾ ಇದ್ದಾವೆ. ಅವ್ರ ಮೇಲೆಲ್ಲ ನಾವು. ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆಯಲಿದೆ. 35 ಸಂಖ್ಯಾಬಲ ಇರುವಂತಹ ಚಿಕ್ಕಮಗಳೂರು ನಗರಸಭೆಯಲ್ಲಿ ಬಿಜೆಪಿ ಜೆಡಿಎಸ್ನ 21 ಸದಸ್ಯರಿದ್ದಾರೆ. ಕಾಂಗ್ರೆಸ್ನ 16, SDPI 1, ಪಕ್ಷೇತರರು 2 ಸದಸ್ಯರಿದ್ದಾರೆ. MLC CT ರವಿಗೆ ಪ್ರತಿಷ್ಠೆಯ ಕಣವಾದ ಚಿಕ್ಕಮಗಳೂರು ನಗರಸಭೆಯಲ್ಲಿ ಕಳೆದ 15 ವರ್ಷಗಳಿಂದ ಬಿಜೆಪಿ ಅಧಿಕಾರದಲ್ಲಿದೆ. ಈ ಬಾರಿ ಆಪರೇಷನ್ ಭಯ ಕಾಡ್ತಾ ಇದೆ. ಕೆಲ ದಿನಗಳಿಂದ ರೆಸಾರ್ಟ್ ಸೇರಿದ್ದಾರೆ ಬಿಜೆಪಿ ಜೆಡಿಎಸ್ನ ಸದಸ್ಯರು. ಈ ಮಧ್ಯೆ 3 ಬಿಜೆಪಿ ಸದಸ್ಯರು ಅಂತರವನ್ನ ಕಾಯ್ದುಕೊಂಡಿರೋದು CT ರವಿಗೆ ಆತಂಕವನ್ನ ಮೂಡಿಸಿದೆ. ಈ ಹಿಂದೆ ಬಿಜೆಪಿಯಲ್ಲಿದ್ದು ಬಳಿಕ ಕಾಂಗ್ರೆಸ್ಗೆ ಬಂದು ಶಾಸಕರಾಗಿರುವಂತಹ ತಮ್ಮಯ್ಯ ಸಂಪರ್ಕದಲ್ಲಿ ಈ 3 ಇದ್ದು ಕಾಂಗ್ರೆಸ್ಗೆ ಬೆಂಬಲಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತಿನ ಚುನಾವಣೆ. ಹಾಸನದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ವಿರುದ್ಧ ಫೈಟ್ ಶುರುವಾಗಿದೆ. ನಗರಸಭೆ ಉಪಾಧ್ಯಕ್ಷೆ ಆಯ್ಕೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾದ ಹಿನ್ನೆಲೆ ಜೆಡಿಎಸ್ ಶಾಸಕ ಸ್ವರೂಪ್ ಪ್ರಕಾಶ್ ವಿರುದ್ಧ ಪ್ರೀತಂ ಗೌಡ ಕೆರಳಿ ಕೆಂಡಾಮಯವಾಗಿದ್ದಾರೆ. ಬಿಜೆಪಿಯ ಸದಸ್ಯರನ್ನೇ ಅಧ್ಯಕ್ಷ ಉಪಾಧ್ಯಕ್ಷ ಮಾಡುವ ಶಕ್ತಿ ನನಗಿತ್ತು, ಆದರೆ ಮೈತ್ರಿ ಧರ್ಮಕ್ಕಾಗಿ ಸುಮ್ಮನಿದ್ದೆ. ಈ ಬಗ್ಗೆ ಜೆಡಿಎಸ್ ಬಿಜೆಪಿ ರಾಜ್ಯ ನಾಯಕರು ಚರ್ಚೆಯನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಶಾಸಕನಾಗೋದಕ್ಕೆ ನನಗೆ ಸಾಂದರ್ಭಿಕ ಮತ ಕೊಟ್ಟಂತ ಅಲ್ಪಸಂಖ್ಯಾತರನ್ನು ಮರೆತು ಇವರು ಮೈತ್ರಿ ಧರ್ಮವನ್ನು ಮರೆತು ಇವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ರಾಜಕೀಯವಾಗಿ ಇನ್ನೂ ಯಾರು ಸಲಹೆ ಕೊಡೋರಿಲ್ಲ ಅನ್ಸುತ್ತೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಇದನ್ನು ನಾನು ಜಗತ್ತಿಗೆ ಗೊತ್ತಿದೆ. ಕಾಂಗ್ರೆಸ್ 40,000 ಇದ್ದಿದ್ದು 4,000 ಬಂದು ಇವ್ರು ಯಾವ ಮತದಲ್ಲಿ ಗೆದ್ದಿದ್ದಾರೆ, ಅದು MP ಚುನಾವಣೆಯಲ್ಲಿ ಎಲ್ಲೋಯ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಅಟ್ಲೀಸ್ಟ್ ಅವರು ಋಣನಾದ್ರೂ ತೀರಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಮತ್ತೆ ಇವ್ರಿಗೆ ಮೈತ್ರಿಗೆ ಇವ್ರಿಗೆ ಬಂದು ಕೇಳ್ತಾರೆ ಅಂತೇಳಿ ಅಪೇಕ್ಷೆ ಪಟ್ಟರೆ ಅವ್ರಿಗೆ ಏನು ಹೇಳೋದು? ನಾನು ಮೈತ್ರಿ ಧರ್ಮವನ್ನು ನಾವು ಶಿರ್ಸಾವಹಿಸಿ ಪಾಲಿಸಿದ್ದೀವಿ. ಆ ಮೈತ್ರಿ ಧರ್ಮ ಏನು?
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪವಿತ್ರ ಗೌಡ ಎ1 ಆರೋಪಿ 70ಕ್ಕೂ ಅಧಿಕ ದಿನಗಳಿಂದ ಜೈಲು ವಾಸ ಅನುಭವಿಸ್ತಾ ಇರುವಂತಹ ಪವಿತ್ರ ಗೌಡ ಜಾಮೀನಿಗಾಗಿ ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಮೊನ್ನೆ ವಿಚಾರಣೆ ನಡೆಸಿದಂತ ಕೋರ್ಟ್ ಪೊಲೀಸರಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೊಟ್ಟಿತ್ತು. ಪವಿತ್ರ ಗೌಡ ಪರ ಹಿರಿಯ ವಕೀಲೆ ರೇನಿ ಸೆಬಾಸ್ಟಿಯನ್ ವಾದವನ್ನ ಮಾಡಲಿದ್ದಾರೆ. ಡಿಸಿಎಂ ಡಿಕೆಶಿ ಸ್ವಗ್ರಾಮ ದೊಡ್ಡಲಾನಯಹಳ್ಳಿಯಲ್ಲಿ ದಲಿತ ಸಮುದಾಯಕ್ಕೆ ಸ್ಮಶಾನ ಇಲ್ಲವಾಗಿದೆ. ಸೂಕ್ತ ಸ್ಮಶಾನ ಇಲ್ಲದೆ ಹೆಣ ಹೂಳಲು ಜನರು ಪರದಾಡುವಂತಾಗಿದೆ. ಇನ್ನು ಕನಕಪುರದ ದೊಡ್ಡಾಲನಹಳ್ಳಿಯಲ್ಲಿ 300ಕ್ಕೂ ಹೆಚ್ಚು ದಲಿತ ಕುಟುಂಬಗಳಿದ್ದರೂ ಸ್ಮಶಾನ ಇಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಮಾಡಿದಾಗ ಕಲ್ಲು ಕ್ವಾರೆಯಲ್ಲಿ 1 ಎಕರೆ ಜಾಗ ನೀಡಿ ಕೈತಂಡುಕೊಂಡಿದ್ದಾರೆ. ಕಲ್ಲು ಕ್ವಾರೆ ನಡುವೆ ಹೆಣ ಹೂಳಲಾಗದೆ ಜನರು ಪರದಾಡ್ತಿದ್ದಾರೆ. ಹಾವೇರಿಯಲ್ಲಿ ನಿನ್ನೆ ಮಳೆ ಆರ್ಭಟಿಸಿದೆ. ಹಾವೇರಿ ನಗರ ಸೇರಿದಂತೆ ಜಿಲ್ಲೆಯ ಅನೇಕ ಕಡೆ ಮಳೆ ಆರ್ಭಟಿಸಿದೆ. ಮಳೆ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿನ ಮನೆಗಳಿಗೆ ನೀರು ನುಗ್ಗಿತ್ತು. ತುಮಕೂರಿನಲ್ಲಿ ಮಳೆ ಹಿನ್ನೆಲೆ ಅಮಾನಿಕೆರೆ ತುಂಬಿ ಕೋಡಿ ಬಿದ್ದಿದೆ. ಹೀಗಾಗಿ ಎಸ್ ಮಾಲ್ ಬಳಿ ತಾತ್ಕಾಲಿಕವಾಗಿ ಆಟೋ ಮತ್ತು ಬೈಕ್ ಸವಾರರಿಗೆ ಅನುಕೂಲವಾಗುವಂತೆ ನಿರ್ಮಿಸಿದ ತಾತ್ಕಾಲಿಕ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಎಸ್ ಮಾಲ್ ಬಳಿ ಸೇತುವೆ ನಿರ್ಮಾಣ ಮಾಡುತ್ತಿರುವ ಕಾರಣದಿಂದ ಶಿರಾಗೇಟ್, ಮಧುಗಿರಿ, ಪಾವಗಡ, ಕೊರಟಗೆರೆ, ಯಲ್ಲಾಪುರ ಕಡೆಯಿಂದ ಬರುವ ಬೈಕ್ ಸವಾರರಿಗೆ ಅನುಕೂಲವಾಗಲಿ ಅಂತ ಕಿರು ರಸ್ತೆಯನ್ನು ಅಮಾನಿಕೆರೆ ಕೋಡಿ ನೀರನ್ನು ಹರಿಯುವ ಜಾಗದಲ್ಲಿ ನಿರ್ಮಾಣ ಮಾಡಿಕೊಡಲಾಗಿತ್ತು. ಆದರೆ ಕೋಡಿ ಬಿದ್ದಿರುವ ಕಾರಣ ರಸ್ತೆಯನ್ನು ಬಂದ್ ಮಾಡಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಆದೇಶವನ್ನು ಹೊರಡಿಸಿದ್ದಾರೆ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಕ್ಕಿದ್ದಂತೆ ರಸ್ತೆಯೇ ಕುಸಿದು ದೊಡ್ಡ ದೊಡ್ಡ ಗುಂಡಿಗಳಾಗಿ ಮಾರ್ಪಾಡಾಗ್ತಾ ಇತ್ತು. ವಾಹನ ಸವಾರಿಗೆ, ಸಾರ್ವಜನಿಕರಿಗೆ ನಿಲ್ಲದ ಕಿರಿಕಿರಿ ಆಗ್ತಾ ಇತ್ತು. ಚಿಕ್ಕ ರಸ್ತೆಯ ನಟ್ಟ ನಡುವೆ ಇದ್ದ ದೊಡ್ಡ ಗುಂಡಿಗಳ ಕುರಿತಂತೆ ನ್ಯೂಸ್ 18 ವರದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ 24 ಗಂಟೆಗಳ ಒಳಗೆ ಬಿಬಿಎಂಪಿ ಯಮಸ್ವರೂಪಿ ಗುಂಡಿಗಳಿಗೆ ತೇಪೆ ಹಾಕುವಂತ ಕೆಲಸ ಮಾಡಿದೆ. ಒಂದು ದೊಡ್ಡ ಹೊಂಡನೇ ಇತ್ತು. ಇಲ್ಲಿ ಸ್ಕೂಲ್ ಬಸ್ಸು, ಫಸ್ಟ್ ಆಫ್ ಆಲ್ ಇದು ತುಂಬ ಚಿಕ್ಕ ರೋಡು. ಇದರಲ್ಲಿ ಎಲ್ಲರಿಗೂ ಡ್ಯಾನ್ಸ್ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಹೊಂಡ ಕೂತಿತ್ತು. ನಾವು TV ನ್ಯೂಸ್ ಚಾನೆಲ್ 18ಗೆ ಧನ್ಯವಾದ ಹೇಳ್ತೀವಿ. ಯಾಕೆಂದರೆ ಇಷ್ಟು ದೊಡ್ಡ ಹೊಂಡ ಇದ್ದು ಯಾರು ಏನೋ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿ ಎಲ್ಲ ಬಿಟ್ಟಿದ್ರು. ನ್ಯೂಸ್ ಚಾನೆಲ್ ರಿಪೋರ್ಟ್ ಮಾಡಿದ್ದಕ್ಕೆ ಇವತ್ತು ತುಂಬಿಸಿದ್ದಾರೆ. ಗೌರಿ ಗಣೇಶ ಹಬ್ಬ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಇಲಾಖೆ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಶಾಂತಿ ಸೌಹಾರ್ದತೆ ಸಭೆ ನಡೆಸಿದರು. ನಗರದ ಪುರಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮುಂಬರುವ ಗೌರಿ ಗಣೇಶ ಹಬ್ಬದ ನಿಮಿತ್ತ ಪಾಲಿಸಬೇಕಾಗಿರುವಂತಹ ಸೂಚನೆಗಳನ್ನು ಕೊಡಲಾಯಿತು. ಇದೇ ವೇಳೆ ಸಾರ್ವಜನಿಕರಿಂದ ಸಲಹೆಗಳನ್ನು ಪಡೆದ ಅಧಿಕಾರಿಗಳು ಅವುಗಳನ್ನು ಅನುಷ್ಠಾನ ಮಾಡುವುದಾಗಿಯೂ ಭರವಸೆ ಕೊಟ್ಟರು. ಪ್ರತಿ ವರ್ಷದಂತೆ ಈ ಬಾರಿಯೂ ಹಬ್ಬದ ವೇಳೆ ಶಾಂತಿ ಸುವ್ಯವಸ್ಥೆ ಪಾಲನೆ, ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಧ್ವನಿವರ್ಧಕ ಬಳಕೆ, ಶಾಮಿಯಾನ, ಮೆರವಣಿಗೆಗೆ ಪರ್ಮಿಷನ್ ಕಡ್ಡಾಯ ಮಾಡಲಾಗಿದೆ. ಈ ವರ್ಷದ ಗಣೇಶೋತ್ಸವ ಏನಿದೆ 7ನೇ ತಾರೀಕು ಆಗ್ತಕ್ಕಂಥದ್ದು, ಅದಕ್ಕೆ ಪೂರಕವಾಗಿ ಇಲ್ಲಿ ಶಾಂತಿ ಸಭೆಯನ್ನು, ಜೊತೆಗೆ ಎಲ್ಲ ಈ ಮಂಡಳಿಗಳ ಪದಾಧಿಕಾರಿಗಳು ಮತ್ತು ಎಲ್ಲ ಧರ್ಮದ ಮುಖಂಡರುಗಳ ಒಂದು ಸಭೆಯನ್ನು ಇಲ್ಲಿ ಆಯೋಜಿಸಲಾಗಿದೆ. ಇದರಲ್ಲಿ ಪೊಲೀಸ್ ಇಲಾಖೆಯ ಒಂದೇ ಅಲ್ಲದೆ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಮತ್ತು ಇತರ ಇಲಾಖೆಗಳ ಪದಾಧಿಕಾರಿಗಳು ಕೂಡ ಭಾಗವಹಿಸಿದರು. ಇದರಲ್ಲಿ ಪ್ರಮುಖವಾಗಿ ನಾವು ಎಲ್ಲ ಸಾರ್ವಜನಿಕರ ಒಂದು ಸಲಹೆ ಸೂಚನೆಗಳನ್ನು ಕೇಳಿದೆ ಮತ್ತು ಅವರ ಅಹವಾಲುಗಳನ್ನು ಕೂಡ ಸ್ವೀಕರಿಸಲಾಗಿದೆ. ಅದನ್ನು ಮುಂದಿನ ಮಂತ್ರಾಲಯ ಗುರುರಾಯರ 353ನೇ ಆರಾಧನೆ ಹಿನ್ನೆಲೆಯಲ್ಲಿ ಈ ದಿನ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ 5ನೇ ದಿನ ಇವತ್ತು ಶ್ರೀಮಠದಲ್ಲಿ ರಾಯರ ಉತ್ತರಾರಾಧನೆ ನಡೆಯಲಿದೆ. ಬೆಳಗ್ಗೆಯಿಂದಲೇ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ ಆಗಿದೆ. ಪ್ರಾತಃ ಕಾಲದಿಂದಲೇ ಶ್ರೀಮಠದಲ್ಲಿ ಸುಪ್ರಭಾತ, ಪಂಡಿತರಿಂದ ಪಾರಾಯಣ, ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳಿಂದ ಶ್ರೀರಾಯರ ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ನಡೀತಾ ಇದೆ. ಆಂಧ್ರಪ್ರದೇಶದ ಔಷಧಿ ಕಂಪನಿಯಲ್ಲಿ ಭೀಕರ ಘಟನೆಯೊಂದು ಸಂಭವಿಸಿದೆ. ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯ ರಿಯಾಕ್ಟರ್ ಬಳಿ ಸ್ಫೋಟಕವಾಗಿದ್ದು ಕನಿಷ್ಠ 15 ಮಂದಿ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯವಾಗಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ.
ಆಂಧ್ರ ಪ್ರದೇಶದ ಅಚ್ಯುಂತಪುರಂನಲ್ಲಿರುವ ಔಷಧಿ ಕಂಪನಿಯಲ್ಲಿ ಈ ಸ್ಫೋಟ ಸಂಭವಿಸಿದೆ. ಅಗ್ನಿಶಾಮಕ ದಳ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿದ್ದು ಗಾಯಾಳುಗಳನ್ನು ಅಂಕಪಲ್ಲಿ ಎನ್ಟಿಆರ್ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಅಚ್ಯುಂತಪುರಂ ಎಸ್ಇಝೆಡ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯಲ್ಲಿ 300ಕ್ಕೂ ಹೆಚ್ಚು ಮಂದಿ ಇದ್ದಾಗ ಸ್ಫೋಟ ಸಂಭವಿಸಿದೆ. ಇದುವರೆಗೂ ಸ್ಫೋಟದಲ್ಲಿ 15 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ಶಿಕ್ಷಕಿ ದಿವ್ಯಶ್ರೀ ಕೊಲೆ ಖಂಡಿಸಿ ಮುಳುಬಾಗಿಲಿನಲ್ಲಿ ಬೃಹತ್ ಶ್ರದ್ಧಾಂಜಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಶಾಸಕ ಸಮೃದ್ಧಿ ಮಂಜುನಾಥ್ ಮಾತನಾಡಿ, ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮುಳುಬಾಗಿಲು ತಾಲೂಕಿನ 3,000ಕ್ಕೂ ಹೆಚ್ಚು ಶಿಕ್ಷಕರು ಪಾಲ್ಗೊಳ್ತಾ ಇದ್ದು ಘಟನೆಯನ್ನ ಖಂಡಿಸುವ ಜೊತೆಗೆ ಮುಂದೆ ಇಂತಹ ಅಮಾನವೀಯ ಘಟನೆಗಳು ಸಂಭವಿಸದಂತೆ ಎಚ್ಚರಿಕೆ ವಹಿಸುವ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಶಿಕ್ಷಕಿ ದಿವ್ಯಶ್ರೀ ಕೊಲೆಯ ಎಲ್ಲ ಆರೋಪಿಗಳನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿರುವ ತುರ್ತು ಕ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಪೋಲ್ಯಾಂಡ್ ಪ್ರವಾಸದಲ್ಲಿದ್ದಾರೆ. ನಿನ್ನೆ ಸಂಜೆ ಪೋಲ್ಯಾಂಡ್ ತಲುಪಿದ ಪ್ರಧಾನಿಗೆ ಮೋದಿಯವರಿಗೆ ಭವ್ಯ ಸ್ವಾಗತ ಸಿಕ್ಕಿದೆ. ಗುಜರಾತಿ ನೃತ್ಯದ ಮೂಲಕ ಪೋಲ್ಯಾಂಡ್ನ ಕಲಾವಿದರು ಸ್ವಾಗತ ಕೋರಿದರು. ಪೋಲ್ಯಾಂಡ್ನಲ್ಲಿರುವ ಅನಿವಾಸಿ ಭಾರತೀಯರು ಮೋದಿಯವರನ್ನ ನೋಡ್ತಿದ್ದ ಹಾಗೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳನ್ನು ಕೂಗಿ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸಿದರು. ಈ ವೇಳೆ ನರೇಂದ್ರ ಮೋದಿ ಪೋಲ್ಯಾಂಡ್ನಲ್ಲಿರುವ ಭಾರತೀಯ ಸಮುದಾಯದವರಿಗೆ ಆಟೋಗ್ರಾಫ್ ಹಾಕಿ ಫೋಟೋಗೆ ಪೋಸ್ ಕೊಟ್ಟರು. ಕೆಲವರು ಮಹಿಳೆಯರು ಮೋದಿಯವರ ಕೈಗೆ ರಾಖಿಯನ್ನು ಕಟ್ಟಿದರು. ಇನ್ನು ಮೋದಿ ಇಂದು ಪೋಲ್ಯಾಂಡ್ನಿಂದ ಉಕ್ರೇನ್ಗೆ ರೈಲಿನಲ್ಲಿ ತೆರಳಲಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.